ನಾನು ಹಾಕಿರೋ ವ್ಲಾಗ್ಸ್ಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಅವಾಗ್ಲಿಗೂ ಇವಾಗ್ಲಿಗೂ ಕೂದಲು ನೋಡ್ರಿ ಎಷ್ಟು ಡಿಫ್ರೆಂಟ್. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಸೊ ದಿಸ್ ಇಸ್ ದ ಫಸ್ಟ್ ವ್ಲಾಗ್ ಆಫ್ 2026. ಎಷ್ಟು ಅಂದರೆ 2025 ಇಟ್ ಬೀನ್ ಅ ವಂಡರ್ಫುಲ್ ಇಯರ್. ಏನಪ್ಪ ಅಂತಂದರೆ ನಮ್ಮ ಗ್ರೇಟೆಸ್ಟ್ ಗಿಫ್ಟ್ ನಮ್ಮ ಕನ್ನ ಹುಟ್ಟಿದ್ದು. ಸೊ ಅಂದರೆ ಸಿಕ್ಕಾಬಿಟ್ಟೆ ರೋಲರ್ ಕೋಸ್ಟರ್ ರೈಡ್. ಅಂದರೆ ಫಸ್ಟ್ ಟೈಮ್ ಮಾಮ್ ಆಗಿದ್ದು, ಆ ಸ್ಲೀಪ್ಲೆಸ್ ನೈಟ್ಸು, ಪೋಸ್ಟ್ ಪಾರ್ಟಮು, ಆ್ಯಂಡ್ ದೆನ್ ಇವನ್ನ ಪ್ರತಿಯೊಂದು ಮಂತು ಇವನು ಚೇಂಜ್ ಆಗೋದು. ಇಷ್ಟು ಅಂದರೆ 1 ಇಯರಲ್ಲಿ ಎಷ್ಟೊಂದು ನೋಡಿಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಬರ್ತಿದೆ. ಅಂದರೆ ಲಾಂಗ್ ಡಿಸ್ಟೆನ್ಸ್ ಅವನು ಹೋಗಿದ್ದು, ಮತ್ತೆ ಫ್ಯಾಮಿಲಿ ರಿಯುನೈಟ್ ಆಗಿದ್ದು. ಅಂದರೆ ಒಂದೇ ಇಯರಲ್ಲಿ ಎಷ್ಟೊಂದು ಹಿಂಗೆ ಗ್ರಾಫ್ ಚೇಂಜ್ ಆಗಿದ್ದು ಅಂತ ಹೇಳ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಈ ಇಯರ್ ಫುಲ್ ಆಫ್ ಎನರ್ಜಿ, ಫುಲ್ ಆಫ್ ಖುಷಿಯಿಂದ ಏನೇನು ಗೋಲ್ಸ್ ಇದೆ ಅದನ್ನೆಲ್ಲ ಅಚೀವ್ ಮಾಡೋಣ ಅಂತ ಒಂದು ಸ್ಟ್ರಾಂಗಾಗಿ ಡಿಸೈಡ್ ಮಾಡಿ ಈ ಫಸ್ಟ್ ಡೇ ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ಎಲ್ಲರಿಗೂ 2026 ನ್ಯೂ ಇಯರ್ನ ಶುಭಾಶಯಗಳು. ನೀವೆಲ್ಲ ಏನೇನು ಗೋಲ್ ಸೆಟ್ ಮಾಡಿದ್ದೀರಾ ಏನು, ಆ್ಯಂಡ್ ಹೋದ ವರ್ಷ ಏನೇನು ಗೋಲ್ ಸೆಟ್ ಮಾಡಿದ್ರಿ ಆ್ಯಂಡ್ ಏನು ಅಚೀವ್ ಆಯಿತಾ ಆಗಲಿಲ್ವಾ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನಂತೂ 2025ಅಲ್ಲಿ ಏನೂ ಗೋಲ್ ಸೆಟ್ ಮಾಡಿರಲಿಲ್ಲ. ಬಿಕಾಸ್ ಐ ವಾಸ್ ಸೋ ಬ್ಲ್ಯಾಂಕ್. ಹೆಂಗೆ ಬಂತು ಹಾಗೆ ಲೈಫ್ ಹೋಗಲಿ ಅಂತ ಬಿಟ್ಟಿದ್ದೆ. ಬಿಕಾಸ್ ಐ ವಾಸ್ ಸೋ ಅನ್ಪ್ರಿಪೇರ್ಡ್. ಅಂದರೆ ಟಿಲ್ ಡೆಲಿವರಿ ಐ ವಾಸ್ ಪ್ರಿಪೇರ್ಡ್. ಹೇಗೆ ಏನು ಎತ್ತ ಡೆಲಿವರಿ ಹೇಗಾಗುತ್ತೆ ಏನು ಅದೆಲ್ಲ ತಲೆಯಲ್ಲಿತ್ತು. ಬಟ್ ಆಫ್ಟರ್ ಡೆಲಿವರಿ ಈ ಟೈನಿ ಹ್ಯೂಮನ್ ಬೀಯಿಂಗ್ನ ಹೇಗೆ ರೈಸ್ ಮಾಡಬೇಕನ್ನೋದು ನಿಜವಾಗ್ಲೂ ಕ್ಲೂಲೆಸ್ ಆಗಿತ್ತು. ಸೊ ಅವನ ಜೊತೆ ನಾನು ಕಲ್ತಿದ್ದೇನೆ, ಒಂದು ಬೆಟರ್ ಪರ್ಸನ್ ಆಗಿದ್ದೇನೆ, ತುಂಬ ವಿಷಯಗಳು ಕಲ್ತಿದ್ದೀನಿ. ಎಸ್ಪೆಷಲಿ ಪೇಷನ್ಸ್ ಕಲ್ತಿದ್ದೇನೆ, ನನ್ನ ಮಗ ಕಲಿಸಿರೋದು. ಆ್ಯಂಡ್ ಇಯರ್ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಇಯರು ಕೂಡ ಇನ್ನೂ ಒಳ್ಳೆ ಚೆನ್ನಾಗಾಗಲಿ. ಆ್ಯಂಡ್ ಈ ಇಯರ್ ಒಂದು ಸೆಟ್ ಆಫ್ ಗೋಲ್ಸ್ನ ನಾನು ಸೆಟ್ ಮಾಡ್ಕೊಂಡಿದ್ದೇನೆ. ಗೋಲ್ ಬೋರ್ಡ್ನ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಈ ವೀಕಲ್ಲಿ ಗೋಲ್ ಬೋರ್ಡ್ನ ರೆಡಿ ಮಾಡಿ ಪೇಸ್ಟ್ ಮಾಡಬೇಕು ಒಂದು ಕಡೆ. ಆ್ಯಂಡ್ ಇವತ್ತು ಸಂಜೆ ಎಲ್ಲಾದರೂ ಡಿನ್ನರ್ಗೆ ಹೋಗೋಣ ಅಂತ ಒಂದು ಪ್ಲ್ಯಾನು. ನಮ್ಮ ಕಣ್ಣನ ಜೊತೆ ಇದು ಇವನ ಫಸ್ಟ್ ನ್ಯೂ ಇಯರ್ ಅವನಿಗೆ. ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ, ಹೋಗಿ ಏನಾದರೂ ಚೆಂದ ಊಟ ಮಾಡಿ ಒಂದೊಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋದು ನಮ್ಮ ಗೋಲು. ಆ್ಯಂಡ್ ಈ ಸಲ ಅದಕ್ಕೆ ಎಲ್ಲೂ ಹೊರಗೂ ಹೋಗೋಕ್ಕಾಗಿಲ್ಲ. ಐ ಡೋಂಟ್ ನೋ ಅವ್ನು ಹೇಗೆ ಇರ್ತಾನೋ ಇರಲ್ವೋ. ಆ್ಯಂಡ್ ಚಳಿಗಾಲ ಬೇರೆ, ಹೋದರೆ ಚಿಕ್ಕಮಂಗ್ಳೂರು ಆ ಕಡೆ ಸೈಡೇ ಹೋಗಬೇಕು, ತುಂಬ ಚಳಿ ಇರುತ್ತೆ, ಹೇಗೋ ಏನೋ ಅಂತ ಒಂದು ಟೆನ್ಷನ್ ಇತ್ತು. ಸೊ ಹಾಗಾಗಿ ಇಯರ್ ಸ್ಕಿಪ್ ಮಾಡಿದ್ದೇವೆ. ಸೊ ಆ್ಯಂಡ್ ನ್ಯೂ ಇಯರ್ ಎಲ್ಲ ಕಡೆ ಕ್ರೌಡ್ ಇರುತ್ತೆ. ಅದೊಂಥರ ಪೀಸ್ಫುಲ್ಲಾಗಿ ಮನೆಯಲ್ಲೇ ನಾವೇ ಫ್ಯಾಮಿಲಿ ಆಫ್ 3 ತುಂಬ ಚೆನ್ನಾಗಿ. ಅಂದರೆ ಇದೇನು ಹೊಸ ಡೇ ಅಲ್ಲ, ಪ್ರೀವಿಯಸ್ ಡೇ ಹೆಂಗಿತ್ತು ಇವತ್ತು ಹಾಗೇನೆ, ಬಟ್ ವಿತ್ ಸೆಟ್ ಆಫ್ ಗುಡ್ ಇಂಟೆನ್ಷನ್. ಲೈಕ್ ಓಕೆ ಇದ್ದಿದ್ದೀನಿ ಇಯರ್ ಮಾಡೋಣ, ಟ್ರೈ ಮಾಡೋಣ, ಅಚೀವ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ಡಿಫ್ರೆನ್ಸು ಆ ಇಯರ್ಗೂ ಈ ಇಯರ್ಗೂ. ಆ್ಯಂಡ್ ಇವತ್ತು ನಾವು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೇವೆ. ಆ್ಯಂಡ್ ನೋಡಿ ನನ್ನ ಮಗ ಅಂತ ಏನು ಪ್ರೂವ್ ಮಾಡ್ತಾ ಇದ್ದಾನೆ. ಶಾವಿಗೆ ತಿನ್ಸಿದ್ರೆ ತಿಂತಾ ಇಲ್ಲ, ಹೀಸ್ ಡನ್. ಇಲ್ಲಿರೋ ತರಕಾರಿನ ಹುಡ್ಕೊಂಡು ತಿಂತಾ ಇದ್ದಾನೆ. ಇವನಿಗೆ ತರಕಾರಿ ಅಂದರೆ ಇಷ್ಟ. ಬೇರೆದಕ್ಕಿಂತ ತರಕಾರಿಗಳು ಹೀಗೆ ಪಿಕ್ ಮಾಡಿ ಒಂದೊಂದು ತಿನ್ನೋದೇ ಅವನಿಗೆ ಭಾಳ ಖುಷಿ. ಸೊ ಇವಾಗ ಉಪ್ಪಿಟ್ಟು ತಿಂತಲ್ಲ, ಒಂದು ಸ್ವಲ್ಪ ತಿಂದ, ಬಟ್ ಇವಾಗ ತಿಂತಾ ಇಲ್ಲ, ಎಲ್ಲ ಕೆಳಗಡೆ ಬಿಸಾಕ್ತಾ ಇದ್ದಾನೆ. ಅದಕ್ಕೆ ನಾನೇ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ತಿನ್ಸೋಕ್ಕೆ ಅಂತ. ಸೊ ಇವನಿಗೆ ತಿನ್ನಿಸಿ ಇವನಿಗೆ ಪಟ್ಟಂತ ಇವಾಗ ಮಲಗಿಸ್ಬೇಕು. ಇವನಿಗೆ ಈಗ ಆಲ್ಮೋಸ್ಟ್ 1:30 ಆಗಿದೆ. ಸೊ ಇವನು ಸ್ನಾನನೂ ಆಗಿದೆ. ಇವಾಗ ಊಟ ಆಗಿದ ತಕ್ಷಣ ಇವನಿಗೆ ಮಲಗಿಸ್ಬಿಟ್ಟು, ಸೊ ದಟ್ ಬೈ 4 o'clock ಅವನೊಂದೊಳ್ಳೆ 1 hour ಆದರೂ ನಿದ್ದೆ ಮಾಡಿದ್ರೆ ಹಿ ವಿಲ್ ಬಿ ಆ್ಯಕ್ಟಿವ್. ನಮಗೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಟೈಮ್ ಕೊಡ್ತಾನೆ ಅಂತ ಒಂದು ಆಸೆ. ಆ್ಯಂಡ್ ಚೆನ್ನಾಗಿ ನೈಟೇ ಪಿಕ್ಚರ್ ಬಿಡಿಸ್ಬಿಟ್ಟಿದ್ದಾನೆ. ಪಟಾಕಿ ಸೌಂಡ್ಗೆ 12 ಗಂಟೆಗೆ ಡನ್ ಅಂತ ಎದ್ದು ಆಲ್ಮೋಸ್ಟ್ 1:30ವರೆಗೂ ನಾವು ಎಷ್ಟೇ ಎತ್ಕೊಂಡು ಓಡಾಡಿದ್ರು, ತೊಡೆ ಮೇಲೆ ತಟ್ಟಿದ್ರು, ಫೀಡ್ ಮಾಡಿದ್ರು, ಏನಂದ್ರೂ ಮಲಗ್ತಾ ಇಲ್ಲ ಅವನು. ಅಲ್ಲ ಪೂಜು, ಮಲಗಿಲ್ಲ ಅಲ್ಲ? ಅಂದರೆ ಹೆಂಗೆ ಅಂದರೆ, ಮಮ್ಮಿ ದಿಸ್ ಇಸ್ ದ ಟ್ರೈಲರ್, ಅಬ್ಬಿ ಪಿಕ್ಚರ್ ಬಾಕಿ ಅನ್ನೋ ಥರ ಇತ್ತು. ಆ್ಯಂಡ್ ಬೆಳಗ್ಗೆ 6ವರೆಗೆ ಎದ್ಬಿಟ್ಟು ಅವ್ನು ನಾರ್ಮಲ್ ಟೈಮ್ 6ವರೆಗೆ.
ಸೊ ಹಾಗಾಗಿ ಓಕೆ ನಿದ್ದೆ ಮಾಡಿದ್ದೀವಿ ನ್ಯೂ ಇಯರ್ ದಿನ ಇಬ್ಬರೂ. ಸೊ ಇವಾಗ ಅದಕ್ಕೆ ಅವನಿಗೆ ಮಲಗಿಸ್ಬಿಟ್ಟು ಸಂಜೆ ನಾವು ಟಾಟಾ ಮಾಡ್ತಿದ್ದಾನೆ ನೋಡಿ. ಯಾರಿಗೆ ಟಾಟಾ ಮಾಡ್ತಿದ್ಯಾ ಕಣ? ವ್ಯೂವರ್ಸಿಗೆ ಟಾಟಾ ಮಾಡ್ತಿದ್ಯಾ? ಟಾಟಾ ಟಾಟಾ ಬಾ 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 ಮಾಡು. ಬಾ 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 ಬಾ. ಸೊ ದಿಸ್ ಈಸ್ ದ ಸ್ವೀಟ್ ಕ್ಯೂಟ್ ಲಿಟಲ್ ಪ್ಲ್ಯಾನ್. ಇವತ್ತು ಎಕ್ಸಿಕ್ಯೂಟ್ ಹೇಗೆ ಮಾಡ್ತೀವಿ ಅಂತ ಮುಂದೆ ನೋಡ್ತಾ ಹೋಗೋಣ. ಸೊ ನಾನು ಯೂಟ್ಯೂಬ್ ಶುರು ಮಾಡಿ ಆಲ್ಮೋಸ್ಟ್ ಮಾರ್ಚಲ್ಲಿ ಐ ಗೆಸ್ 2 years ಆಗುತ್ತೆ. ಅಂದರೆ ಆಗ ಶುರು ಮಾಡಿದಾಗ ಒಂದು ಹೆದರಿಕೆ, ಅಂದರೆ ನಂಗೆ ನಿಂತ್ಕೊಂಡು ಹಿಂಗೆ ಮಾತಾಡೋಕ್ಕೆ ತುಂಬ ಒಂಥರ ಮುಜುಗರ ಅನಿಸೋದು, ಹೆದರಿಕೆ ಅನಿಸೋದು. ಸೊ ಆ ಥರ ಇಂದ ಶುರು ಮಾಡಿದ್ದು. ಲೈಕ್ ವಿ ಹ್ಯಾವ್ ಕಮ್ 2026ಗೆ ಬಂದಿದ್ದೇವೆ. ಇವಾಗ ಕೆಲವೊಂದಷ್ಟು ವ್ಲಾಗ್ಗಳನ್ನು ಮಾಡಿದ್ದೇನೆ. ಅದರಿಂದ ನಾನು ಕಲ್ತಿದ್ದೇನೆ ಹೆಂಗೆ ಮಾಡೋದು, ಹೆಂಗೆ ಮಾತಾಡೋದು, ಯಾವ ಕಂಟೆಂಟನ್ನ ಹಾಕಬೇಕು. ಆ್ಯಂಡ್ ಸುಮಾರು ಜನ ನಾನು ಇವನ್ ಡೆಲಿವರಿ ಆದಮೇಲೆ ನಾನು ಗ್ಯಾಪ್ ಕೊಟ್ಟಿದ್ದೀನಿ. ಒಂದು 6 months ನನಗೆ ನಿಜವಾಗ್ಲೂ ಮೊಬೈಲ್ ಎತ್ಕೊಂಡು ಹಿಂಗೆ ನೋಡೋಕ್ಕೂ ಆಗ್ತಿರ್ಲಿಲ್ಲ. ಆ ಥರ ಒಂದು ಸಿಚುವೇಶನ್. ಆ 6 months ನಾನು ಕಂಪ್ಲೀಟ್ ರಿಕವರಿ ಪೀರಿಯಡಲ್ಲಿದ್ದೆ. ನಂಗೆ ಮಾಡಲಿಕ್ಕೆ ಆಗಲಿಲ್ಲ. ಆವಾಗ ಸುಮಾರು ಜನ ನನ್ನ ಫ್ರೆಂಡ್ಸ್ ಥ್ರೂ ಎಲ್ಲ ಯಾಕೆ ಆಗ್ತಾಯಿಲ್ಲ ಅವರು ಅಂತ ಕೇಳ್ತಾಯಿದ್ರು. ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ಯಾರ್ಯಾರು ಅಂದರೆ ನನ್ನ ಅಂದರೆ ಫ್ರೆಂಡ್ ಅಮ್ಮಂದರು ಎಷ್ಟೊಂದು ಜನ ನಾನು ಹಾಕಿರೋ ವ್ಲಾಗ್ಸ್ಗಳನ್ನೆಲ್ಲ ನೋಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಇದೆ. ಅಂದರೆ ಮೆಸೇಜ್ ಮಾಡಿದಾಗ ಈ ವ್ಲಾಗ್ ಚೆನ್ನಾಗಿತ್ತು ಆ್ಯಂಡ್ ಅದು ಇದು ಅಂತ ಒಂದಷ್ಟು ಕಮೆಂಟ್ಗಳನ್ನು ಹಾಕ್ತಾರಲ್ಲ, ಆವಾಗ ಅಂದರೆ ಓಕೆ ಒಂದೊಂದು ವೀಡಿಯೋ ಮಾಡಿದಾಗಲೂ ನನಗೆ ಖುಷಿ ಅನಿಸುತ್ತೆ. ಓಕೆ ಜನ ನೋಡ್ತಾ ಇದ್ದಾರೆ ಅನ್ನೋದು ನನಗೊಂದು ಅಂದರೆ ಅದೇನಂತಾರೆ ಒಂಥರ ಟ್ರೂ ಹ್ಯಾಪಿನೆಸ್. ಮಾಡ್ತಿದ್ದೀರಾ ಅಂತ ಗೊತ್ತು, ಬಟ್ ಅದನ್ನು ಯಾರಾದರೂ ಒಬ್ಬರು ನೋಡಿ ಒಂದು ಅಪ್ರಿಸಿಯೇಷನ್ ಅಂತ ಕೊಡ್ತಾರಲ್ಲ, ಆವಾಗ ನೀವು ಏನು ಇಷ್ಟು ದಿನ ಎಫರ್ಟ್ ಆಗ್ತಿರ್ತೀರಲ್ಲ ಅದು ದುಪ್ಪಟ್ಟಾಗುತ್ತೆ. ಅಂದರೆ ಇನ್ನೂ ಕಾನ್ಫಿಡೆನ್ಸ್ ದುಪ್ಪಟ್ಟಾಗುತ್ತೆ, ಮಾಡೋಕ್ಕಿನ್ನ ಹುಮ್ಮಸ್ಸು ದುಪ್ಪಟ್ಟಾಗುತ್ತೆ. ಸೊ ಆ ದುಪ್ಪಟ್ಟುತನದಿಂದ ಈ 2026ನ ಶುರು ಮಾಡ್ತಾಯಿದ್ದೀನಿ. ಒಂದಷ್ಟು ಒಳ್ಳೆ ವ್ಲಾಗ್ಗಳನ್ನು ಪ್ಲ್ಯಾನ್ ಮಾಡಿದ್ದೇನೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ನೋಡ್ತಾ ಇರಿ. ಇನ್ನೂ ಚೆನ್ನಾಗಿ ವೀಡಿಯೋಸ್ಗಳನ್ನು ಹಾಕತ್ತೀನಿ. ಸೊ ಇದು ನನ್ನ ಬ್ರಂಚ್ ನೀವು ನೋಡ್ತಾ ಇರ್ಬೋದು. ಅಂದರೆ ನಾನು ಮೈಂಡ್ಫುಲ್ಲಾಗಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟು ದಿನ ಹೆಂಗಂತ ಅಂದರೆ ಕಾರ್ಬ್ಸ್ನ ಜಾಸ್ತಿ ತಿಂತಾಯಿದ್ದೆ, ಅಂದರೆ ರೈಸು ಅಂಥವನ್ನ ಜಾಸ್ತಿ ತಿಂತಿದ್ದೆ. ಆ್ಯಂಡ್ ಫೈಬರ್ ಪಲ್ಯ ಅವುಗಳನ್ನು ತಿಂತಾಯಿದ್ದೆ. ಅದೆರಡು ಸ್ವಲ್ಪ ಈಕ್ವಲ್ ರೇಷಿಯಲ್ಲಿತ್ತು. ಬಟ್ ಪ್ರೋಟೀನ್ ಅಂತೂ ನನಗೆ ಏನಂತಾನೆ ನಂಗೆ ಗೊತ್ತಿರಲಿಲ್ಲ, ನಾನು ತಿಂತಾನೂ ಇರಲಿಲ್ಲ. ಸೊ ಅದಕ್ಕೆ ಈಗ ಮೀಲ್ ನಂದು ಯಾವಾಗಲೂ ಪ್ಲೇಟ್ ಹಿಂಗೆ ಇರುತ್ತೆ. ಒಂದಷ್ಟು ಪ್ರೋಟೀನ್ ಇರುತ್ತೆ, ಒಂದಷ್ಟು ಫೈಬರ್ ಇರುತ್ತೆ, ಆ್ಯಂಡ್ ಒಂದಷ್ಟು ಕಾರ್ಬ್ಸ್. ಈ ಥರ ನೀಟಾಗಿ ಡಿವೈಡ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಆ್ಯಂಡ್ ಐ ಆಮ್ ಸೀಯಿಂಗ್ ಎ ಗುಡ್ ರಿಸಲ್ಟ್. ಸೊ ಅದಕ್ಕೆ ನನಗೆ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ನನಗೆ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ದ ಒನ್ ಆಫ್ ದ ಮೇನ್ ಗೋಲ್ ನನ್ನ 2026ಅಲ್ಲಿ. ಸೊ ಲೆಟ್ಸ್ ಸಿ ಹೌ ಫಾರ್ ಐ ವಿಲ್ ಗೋ. ಸೊ ಇವಾಗ ತಿಂಡಿ ಮಾಡಿ ನಮ್ಮ ಪುಟಾಣಿ ಅವ್ರಿಗೆ ಮಲಗಿಸ್ಬಿಟ್ಟು ನಾವು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಂತರ ರೆಡಿ ಆಗಬೇಕು. ಮಿಷನ್ ಸಕ್ಸಸ್ಫುಲ್. ಚೆನ್ನಾಗಿ ಮಲಗಿಸ್ಬಿಟ್ಟಿದ್ದೀನಿ ಇವಾಗ. ಯೂಶ್ವಲಿ ನಾನು ಜೋಳಿಗೆಲ್ಲಿ ಮಲಗಿಸಲ್ಲ, ಬೆಡ್ ಮೇಲೆ ಮಲಗಿಸ್ತೀನಿ. ಬಟ್ ಬೆಡ್ ಮೇಲೆ ಮಲಗಿಸಿದ್ರೆ ನಾನು ಪಕ್ಕದಲ್ಲಿ ಇರಬೇಕು. ಆಗ್ಲಾಗಲೇ ಎದ್ದೇಳ್ತಾ ಇರ್ತಾನೆ, ಫೀಡ್ ತೊಗೊತಾನೆ ಮತ್ತು ಮಲಗ್ತಾನೆ. ಸೊ ಹಾಗಾಗಿ ಇವತ್ತು ನೋಡೋಣ ಜೋಳಿಗೆಯಲ್ಲಿ ಮಲಗಿಸ್ತೀನಿ. ಅಟ್ಲೀಸ್ಟ್ 1 hour ಅವನೊಬ್ಬನೇ ಮಲ್ಕೊಳ್ಳಿ ಅಂತ ಹಾಕಿದ್ದೀನಿ, ಹೋಪಿಂಗ್ ಫಾರ್ ದ ಬೆಸ್ಟ್. ನನ್ನ ಮಗ ಇನ್ನೂ ಮಲಗಿದ್ದಾನೆ. ಈಗ ಅರೌಂಡ್ 4 o'clock ಆಗ್ತಿದೆ. 4:35ಗೆ 2 slot ಬುಕ್ ಮಾಡಿದ್ದೀವಿ. ಸೊ ವಿ ಆರ್ ಆಲ್ಸೋ ಶಾರ್ಪ್. ಅಂದ್ಕೊಂಡು ಟೈಮಿಗೆ ಹೋಗೋಕ್ಕಾಗಲ್ಲ ಅಂತ ನಾನು ಒಂದು ಸಲ ಟೇಬಲ್ ಬುಕ್ ಮಾಡಿದ್ದೀನಿ. ಅವನ ನಂಬರಿಂದ ಅವನೊಂದು ಸಲ ಮಾಡಿದ್ದಾನೆ. ಸೊ ಈಗ ಬೇಗ ಹೇರೆಲ್ಲ ಇದು ಮಾಡಿಕೊಂಡು ಇಲ್ಲೇ ಚುಚ್ಚು ಹಂಗೆ ರೆಡಿ ಆಗೋಣ. ಅವನು ಎದ್ದರೆ ಅವನಿಗೆ ಬಟ್ಟೆ ಹಾಕ್ಕೊಂಡು ಕರ್ಕೊಂಡು ಹೋಗೋದಷ್ಟೇ. ಚಿಕ್ಕವರಿದ್ದಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಪರ್ಟಿಕ್ಯುಲರಾಗಿ ಏನೋ ಆ ಥರದ್ದೇನೋ ಮಾಡ್ತಾ ಇರಲಿಲ್ಲ. ಸೊ ಗ್ರೀಟಿಂಗ್ಸ್ ಎಲ್ಲ ಕೇಳೋಕ್ಕಾಗ್ತಿರ್ಲಿಲ್ಲ ಮನೇಲಿ ಫ್ರೆಂಡ್ಸಿಗೆ ಕೊಡೋದಕ್ಕೆ. ಲೈಕ್ ದೋಸ್ ಆರ್ ಲೈಕ್ ಅನ್ನೆಸೆಸರಿ ಥಿಂಗ್ಸ್. ಆ್ಯಂಡ್
ನಾವು ಆ ಥರ ಎಲ್ಲ ಅಫೋರ್ಡ್ ಮಾಡೋಷ್ಟು ಎಲ್ಲ ಇದ್ದಿಲ್ಲ ಆವಾಗ. ವಿ ಆರ್ ಲೈಕ್ ಬೇಸಿಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಹಾಗಾಗಿ ಅವಾಗ ಏನು ಮಾಡ್ತಿದ್ವಿ, ಫ್ರೆಂಡ್ಸ್ಗಳಿಗೆ ಸ್ಪೆಷಲ್ಲಾಗಿ ಕೂತ್ಕೊಂಡು ನೀಟಾಗಿ ಸ್ಕೆಚ್ ಪೆನ್ನೆಲ್ಲ ಅದು ಇದು ಏನೇನೋ ಡಿಸೈನ್ ಮಾಡಿ ಹೋಗಿ ಕೈಯಲ್ಲಿ ಮಾಡಿದಂಥ ಗ್ರೀಟಿಂಗ್. ಐ ಗೆಸ್ ಇವಾಗ ನನಗೆ ಅನ್ಸುತ್ತೆ ಅಂದ್ ಲೈಕ್ ಸ್ಟೋರ್ ಬಾಟ್ ಲೈಕ್ ಯು ಕ್ಯಾನ್ ಗಿವ್ 10 rupees ಆ್ಯಂಡ್ ಕೊಡ್ಬೋದು, ಬಟ್ ರಿಯಲ್ ಮೆಮೊರಿ, ರಿಯಲ್ ಸ್ಪೆಷಲ್ ಫೀಲಿಂಗ್ ಆ್ಯಕ್ಚುಲಿ ಆ ಹ್ಯಾಂಡ್ ಕ್ರಾಫ್ಟೆಡ್ ಗ್ರೀಟಿಂಗ್ಸಲ್ಲಿತ್ತು ಅಂತ. ಸೊ ಆ ರೀತಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಆ್ಯಂಡ್ ಏರಿಯಾದಲ್ಲಿ ನನಗೆ ನೆನಪಿರೋಂಗೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ಚಿಕ್ಕ ಕೇಕ್ ಒಂದು 50 ರೂಪಾಯಿ ಎಲ್ಲ ಮನೇಲಿ ಅದನ್ನು ಕೇಳಿ ಗೋಳಾಡಿಸಿ ಕೊಡಿ ಅಮ್ಮ ಪ್ಲೀಸ್, ಕೊಡಿ ಪಪ್ಪ ಪ್ಲೀಸ್ ಅಂತ ಹೇಳಿ ಆಮೇಲೆ ಕೊಟ್ಟು ಈ ರೀತಿ ಮಿಡ್ ನೈಟ್ ಕೇಕ್ ಕಟ್ ಮಾಡಿ ರೋಡಲ್ಲೆಲ್ಲ ಹ್ಯಾಪಿ ನ್ಯೂ ಇಯರ್ ಅಂತೆಲ್ಲ ಬರೆಯೋರು. ಸೊ ಇದು ನನ್ನ ನ್ಯೂ ಇಯರ್ ಮೆಮೊರಿ. ಡಿಫ್ರೆನ್ಸ್ ನೋಡಿ, ಆವಾಗಲಿಗೂ ಇವಾಗಲಿಗೂ ಕೂದಲು ನೋಡ್ರಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಆಗಿ ಹೀಗೆ ಕಾಣಿಸ್ತಾ ಇದೆ. ದಿಸ್ ಮೈ ಔಟ್ಫಿಟ್, ಮಿನಿಮಲ್ ಜ್ಯುವೆಲರಿ. ಚೆಂದ ಕಾಣಿಸ್ತಿದೆ ಅಂತ ನನಗನ್ನಿಸ್ತಾ ಇದೆ. ರಾಮಲಕ್ಷ್ಮಣ. ಆ್ಯಕ್ಚುಲಿ ಐ ಹ್ಯಾವ್ ಎ ಬ್ಲಷ್. ನಂಗೆ ಇನ್ನೊಂಚೂರು ಬ್ಲಷ್ ಹಚ್ಕೋಬೇಕು ಅನ್ನಿಸ್ತಾ ಇದೆ. ಒಂದು ಹಾರ್ಟ್ ಬರೆಯೋಣ ಇಲ್ಲಿ, ಇಲ್ಲ ಒಂದು ಹಾರ್ಟ್. ಬ್ಲಷ್ ಬ್ಲೈಂಡ್ನೆಸ್ ಅಂತಾರಲ್ಲ ಅದಿದೆ ನನಗೆ. ಐ ಲವ್ ಬ್ಲಷ್. ಸೊ ಚೆಂದ ಕಾಣಿಸ್ತಾ ಇದೆ. ಆ್ಯಂಡ್ ನನ್ನ ಮಗ ಇವಾಗ ರೆಡಿ ಆಗ್ತಾ ಇದ್ದಾನೆ. ಅವನನ್ನು ಪಾಪ ಯಾವಾಗಲೂ ಎದ್ದೊಳ್ತಾನೆ, ಇವತ್ತೇ ಎದ್ದಿಲ್ಲ. ನಾವೇ ಅವನಿಗೆ ಎದ್ದೊಳ್ಸಿದ್ವಿ. ಪಾಪುಜ್ಜಿ ಅನ್ನಿಸ್ತಾ ಇತ್ತು ನನಗೆ ಎದ್ದೊಳ್ಸೋಕ್ಕೇ. ವಾಟ್ ಈಸ್ ದ ಬೆನಿಫಿಟ್ ಆಫ್ ಹ್ಯಾವಿಂಗ್ ಸಪೋರ್ಟಿವ್ ಹಸ್ಬೆಂಡ್? ನೋಡಿ, ನಾನು ರೆಡಿ ಆಗೋಷ್ಟರೊಳಗೆ ಪಾಪನ್ನ ರೆಡಿ ಮಾಡ್ತಾ ಇದ್ದಾನೆ. ಕನ್ನ ಅದು ವೆಯ್ಟ್ ಎತ್ಕೊತೀನಮ್ಮ, ಶರ್ಟ್ ಹಾಕೊಂಬಿಡು, ಎತ್ಕೊತೀನಿ. ಕನ್ನಸ್ತೆ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅರೆ ನಮ್ಮ ಹೊಸ ವರ್ಷ ಯುಗಾದಿ ಕನ್ನ, ಇದು ಕ್ಯಾಲೆಂಡರ್ ಹೊಸ ವರ್ಷ ಅಷ್ಟೇ. ಓಕೆ, ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ. ಹಾರ್ಸ್ ಇದೆ ಕನ್ನ, ಹಾರ್ಸ್ ಇದೆ. ಅದು ಬಗ್ಲ ಆಗಿಬಿಟ್ಟಿದೆ, ತುಂಬ ದೊಡ್ಡದು ತರಿಸ್ಬಿಟ್ಟಿದ್ದೀವಿ. ಅಲ್ಲಮ್ಮ, ಅಯ್ಯೋಯ್ಯಪ್ಪ ಕೈಯೆಲ್ಲ ತೆಗಿಬಾರ್ದು ಕಂದ ಕೈಯೆಲ್ಲ ತೆಗಿತಿದ್ದಾನೆ ನಾನು ಒಳಗೆ. ನನ್ನ ಮಗನ ಸುಮ್ಮನೆ ಇಡೋಕ್ಕೆ ಸಾಧ್ಯ ಇದೊಂದೇ ಸಾಂಗು. ನಾನು ಹೊಟ್ಟೆಲಿದ್ದಾಗ ಚೆನ್ನಾಗಿ, ನಾನು ಯಾವಾಗಲೂ ಡೈಲಿ ಒಂದ್ಸಲನಾದರೂ ಕೇಳ್ತಾ ಇದ್ದೆ ಅವಾಗ ಭಜನ್ ವಾಕ್ ಮಾಡ್ಬೇಕಾರೆ ಎಲ್ಲ. ಸೊ ಹಂಗಾಗಿ ಕೇಳಿಸ್ಕೊಂಡು ಅವನಿಗೆ ಇಷ್ಟ ಆಗಿಬಿಟ್ಟಿದೆ ಅನಿಸುತ್ತೆ. ಆ ಸಾಂಗ್ ಹೆಂಗೆ ಅಂದರೆ, ಆ ಭಜನ್ನು ಮಲ್ಕೊಂಡಾಗ ಕೇಳಿಸಿದ್ರು ಎದ್ದು ಕೂತ್ಕೊಂಡ್ಬಿಡ್ತಾನೆ ಆ ಥರ. ಏಯ್ ಸಾರಿ ಕಕ್ಕ. ಸೊ ಇವಾಗ ನಾವು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. 5 o'clock ಬುಕ್ ಮಾಡಿದ್ದು. ಐ ಗೆಸ್ ಒಂದು 10 minutes ಇರ್ತಾರೆ. ಇಲ್ಲಿಂದ ಒಂದು 7 minutes ಅಷ್ಟೇ ಇರೋದು ಲೊಕೇಶನ್ನು. ಸೊ ಹಾಗಾಗಿ ನಾವು ಕರೆಕ್ಟ್ ಟೈಮಿಗೆ ಹೋಗ್ತೇವೆ. ಆ್ಯಂಡ್ ನಮ್ಮ ಕನ್ನ ಬೇಬಿನೂ ಇವತ್ತು ಚೆಂದ ನಿದ್ದೆ ಮಾಡಿದೆ, ಅದಕ್ಕೆ ಚೆನ್ನಾಗಿ ಇರ್ತಾನೆ ಅಂತ ಒಂದು ನಂಬಿಕೆ. ಹೇಳ್ತಾ ಇರ್ಬೋದು ಯುಗಾದಿ ನ್ಯೂ ಇಯರ್ ಅಂತಾರೆ, ಮತ್ತು ನನಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿದ್ದೀರಾ ಅಂತ. ಟು ಬಿ ಫ್ರ್ಯಾಂಕ್, ಐ ಜಸ್ಟ್ ನೀಡ್ ಎ ರೀಸನ್, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಐ ಗಾಟ್ ದಿ ರೀಸನ್, ದಟ್ಸ್ ಆಲ್. ಸೊ ಆಲ್ಮೋಸ್ಟ್ ನಾವು ರೆಸ್ಟೋರೆಂಟ್ ರೀಚ್ ಆದಾಗ 5:10 ಆಗಿತ್ತು. ಐ ವಾಸ್ ಹೋಪಿಂಗ್ ಪ್ಲೀಸ್ ಟೇಬಲ್ ರಿಸರ್ವ್ಡ್ ಇರಲಿ ಅಂತ.
ಥ್ಯಾಂಕ್ ಗಾಡ್ ದಿನಷ್ಟೇ ರಿಲೀಸ್ ಮಾಡಿರಲಿಲ್ಲ ಅವರು. ಲೈಕ್ 10 ಮಿನಿಟ್ಸ್ ವೆಯ್ಟ್ ಮಾಡ್ತಾರೆ. ನಾವು 5ಗೆ ಬುಕ್ ಮಾಡಿದ್ದಲ್ವ. ಆ್ಯಂಡ್ ಐ ವಾಸ್ ಲಿಟ್ರಲಿ ಶಾಕ್ಡ್ ಬೈ ದ ಲೈಕ್ ಎಷ್ಟೊಂದು ಜನ ಇದ್ದಾರೆ. ಅದು ಸಂಜೆ ಟೈಮು 1st ಜಾನ್. ಎಲ್ಲರೂ 31st ಜಾನ್ ಸಂಜೆ ನೈಟು ಎಲ್ಲ ಪಾರ್ಟಿ ಮಾಡಿ ಚೆಂದ ಮಕ್ಕೊಂಡಿರ್ತಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಶಾಕ್ ಆಯಿತು ನನಗೆ ನೋಡಿ ಜನನ. ತುಂಬ ಜನ ಈವನ್ ಫಸ್ಟು ಕೂಡ ಹೊರಗೆ ಬರ್ತಾರೆ ಅಂತ ಅವಾಗ ಅನ್ನಿಸ್ತು. ಆ್ಯಂಡ್ ವೆದರ್ ತುಂಬ ಪ್ಲೆಸೆಂಟಾಗಿತ್ತು ಟು ಬಿ ಫ್ರ್ಯಾಂಕ್. ತಣ್ಣಗೆ ಚೆನ್ನಾಗಿ ಆ್ಯಂಡ್ ನಾಟ್ ಟೂ ಹಾಶ್ ಲೈಟ್, ನಾಟ್ ಟೂ ಲೈಟ್, ತುಂಬ ಚೆನ್ನಾಗಿ ಲೈಟು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ 2025 ನಿಜವಾಗ್ಲೂ ಹೆಂಗೆ ಕಳೀತು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಅಂದರೆ ನನಗೆ ಮೊನ್ನೆ ಕನ್ನ ಹುಡ್ದಂಗಿದೆ. ಮಾರ್ಚಲ್ಲಿ ಆಲ್ರೆಡಿ ಎಂಡಾಗಿ ಬಂದಿದೆ. ಜಾನ್ವರಿ ಶುರು ಆಗಿದೆ. ಇನ್ನೊಂದು 2 ಮಂತ್ಸಲ್ಲಿ ನನ್ನ ಕನ್ನೊಂದು 1 ಇಯರ್ ಬರ್ಡೇನಾ ಅಂತ ನಂಗೆ ನಿಜವಾಗ್ಲೂ ಅಷ್ಟು ಒಂಥರ ಸರ್ಪ್ರೈಸ್ಡ್ ಫೀಲ್ ಆಗ್ತಾಯಿದೆ ನನಗೆ. ಎಲ್ಲರೂ ಹೇಳ್ತಾರಲ್ಲ ಟೈಮ್ ಫ್ಲೈಸ್ ಅಂತ, ಎಸ್ಪೆಷಲಿ ಮಕ್ಕಳು. ಲೈಕ್ ದಿನಗಳು ಹೆಂಗೆ ಹೋಗುತ್ತೆ ಅಂದರೆ ಒಂಥರ ಸ್ಪೀಡ್ ಟ್ರೈನ್ ಇದರಲ್ಲಿ ಫಾಸ್ಟಲ್ಲಿ ಹೋಗುತ್ತೆ ಅಂತಾರಲ್ಲ, ನಿಜವಾಗ್ಲೂ ನನಗೆ ಹಾಗೆ ಆಗ್ತಿರೋದು. ಅಂದರೆ ನನಗೆ ಒಂದೊಂದು ತಿಂಗಳು ಒಂದು ತಿಂಗಳು ಟರ್ನ್ ಆದ, ಒಂದು ತಿಂಗಳು ಹಂಗೆ ತೆವಳೋಕ್ಕೆ ಶುರು ಮಾಡ್ದೆ, ಅಂಬೆಗಾಲಿಟ್ಟ, ಈಗ ಸಪೋರ್ಟ್ ತೊಗೊಂಡಿಲ್ಲ. ಲೈಕ್ ಒಂದೊಂದು ತಿಂಗಳು ಒಂದೊಂದು ಚೇಂಜಸ್ನ ನೋಡ್ತಾ ಲೈಕ್ ಅವನು ಆಲ್ಮೋಸ್ಟ್ 1 ಇಯರ್ ಆಗೋಕ್ಕೆ ಬಂದುಬಿಟ್ಟಿದ್ದಾನೆ. ಆ್ಯಂಡ್ ನಾನು ಬೇಬಿ ಲೆಡ್ ವೀನಿಂಗ್ ಅನ್ನೋ ಇದನ್ನು ನಾನು ಫಾಲೋ ಮಾಡೋದು ನನ್ನ ಬೇಬಿಗೆ ಫೀಡ್ ಮಾಡೋದಕ್ಕೆ, ಸಾಲಿಡ್ಸ್ನ ಎಸ್ಪೆಷಲಿ. ಸೊ ನಾನು ಯಾವತ್ತೂ ಹೊರಗೆ ಹೋಗೋದಾಗಲಿ ಅವಾಗ ಅವ್ನ ಫುಡ್ಡಿನ ಬಗ್ಗೆ ಜಾಸ್ತಿ ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ. ಸೊ ಈ ರೀತಿ ಏನಾದರೂ ಫಿಂಗರ್ ಫ್ರೂಟ್ಸ್ ಕೊಟ್ಟರೆ ಅವ್ನ ಪಾಡಿಗೆ ಒಂದು ತಿನ್ಕೊಂಡು ಆರಾಮಾಗಿ ಚೆನ್ನಾಗಿರ್ತಾನೆ. ಸೊ ನಾವಿಲ್ಲಿ ಒಂದು ಆಮ್ಲೆಟ್ ತರಿಸಿದ್ವಿ ಕನ್ನಂಗೆ. ಲೈಕ್ ಸ್ಪೈಸ್ ಅಷ್ಟೊಂದು ಹಾಕಬೇಡಿ ಅಂತ ಹೇಳಿದ್ವಿ. ಆ್ಯಂಡ್ ನಾನು ಸಲಾಡ್ ಬೌಲ್ ತೊಗೊಂಡಿದ್ದೀನಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ಓವರ್ ಇಟ್. ಸೊ ಸಲಾಡ್ನ ಚೆನ್ನಾಗಿ ತಿಂದರೆ ಸ್ವಲ್ಪ ಬೇರೆ ಥಿಂಗ್ಸ್ಗಳನ್ನ ತಿನ್ನೋದಕ್ಕೆ ಹೊಟ್ಟೆಲಿ ಜಾಗ ಇರಲ್ಲ. ಸೊ ಐ ವಿಲ್ ಎಂಡ್ ಅಪ್ ಈಟಿಂಗ್ ಲೆಸ್ ಜಂಕ್. ಇನ್ನೊಂದು ನನ್ನ ಬೇಬಿದೊಂದು ಸ್ಪೆಷಾಲಿಟಿ ಹೇಳ್ತೀನಿ. ಅವ್ನ ಮನೇಲಿ ಹೆಂಗಿರ್ತಾನಲ್ಲ ಅದ್ರ ಡೆಡ್ ಆಪೋಸಿಟ್ ಹೊರಗಿರ್ತಾನೆ. ಆರಾಮಾಗಿ ಸೈಲೆಂಟಾಗಿ ಅವ್ನ ಪಾಡಿಗೆ ಅವನ್ನ ಜನಗಳನ್ನು ನೋಡಿಕೊಂಡು ಇವ್ರಿಗೆ ಮಾತಾಡಿಸ್ಕೊಂಡು, ನಮ್ಮ ಪಕ್ಕದ ಟೇಬಲಲ್ಲಿರೋ ಆಂಟಿ ಅವರೆಲ್ಲ ಬಂದಿದ್ದರು, ಅವ್ರನ್ನೆಲ್ಲ ಚೆಂದ ಮಾತಾಡಿಸ್ದ. ಅವನಿಗೆ ತಾತ ಅಜ್ಜಿ ಅಂದರೆ ಭಾಳ ಇಷ್ಟ. ಆ ಥರ ಯಾರಾದರೂ ಸಿಕ್ಬಿಟ್ರೆ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಚೆನ್ನಾಗಿರ್ತಾನೆ. ಅಂದರೆ ಪ್ರತಿಯೊಬ್ಬರು ಮೀಟ್ ಮಾಡಿದವರು ಹೆಂಗಿದ್ರೆ ವಾವ್ ಎಂಥ ಒಳ್ಳೆ ಪಾಪು ಇದು, ಅವನ ಪಾಡಿಗೆ ಅವನು ಆರಾಮಾಗಿರ್ತಾನೆ ಅನ್ನೋ ಲೆವೆಲ್ಲಿಗಿರ್ತಾನೆ. ಆ್ಯಕ್ಚುಲಿ ಜಾಸ್ತಿ ಐಟಮ್ಸ್ ತಿನ್ನೋಕ್ಕೆ ಆಗಲಿಲ್ಲ ಬಿಕಾಸ್ ನಾನು ಸಲಾಡ್ಸ್ ಚೆನ್ನಾಗಿ ತಿಂದುಬಿಟ್ಟಿದ್ದೆ. ಸೊ ಅದಾದಮೇಲೆ ಒಂದು ಆನಿಯನ್ ರಿಂಗ್ ತಿಂದೆ ಆ್ಯಂಡ್ ಡೈರೆಕ್ಟ್ಲಿ ಒಂದು ವೆಜ್ ಬಿರಿಯಾನಿ ತಿಂದಿದ್ದೆ ಅಷ್ಟೇ. ನಾನು ಆಲ್ಮೋಸ್ಟ್ 1 ಮಂತ್ ಆಗಿತ್ತು ಏನೂ ಸ್ವೀಟ್ ತಿಂದಿರಲಿಲ್ಲ. ಸೊ ಹಾಗಾಗಿ ಆಸೆಪಟ್ಟು ಇದೊಂದು ಡ್ರೆಸ್ಲಿಚಸ್ ಅಂತ ತರಿಸಿ. ನಾಟ್ ಅಟ್ ಆಲ್ ಗುಡ್. ವಿ ಆರ್ ಡನ್ ವಿತ್ ಆರ್ ಡಿನ್ನರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಹೋಮ್ ಬಿಕಾಸ್ ಒಂದು ಸ್ಲೀಪಿಂಗ್ ಶೆಡ್ಯೂಲ್ 8 o'clock 7:30 8 o'clock ಇಲ್ಲಿ ಸ್ಲೀಪ್. ಕರೆಕ್ಟ್ ಟೈಮಿಗೆ ಬಂದು ಕರೆಕ್ಟ್ ಟೈಮಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ ವಾಸ್ ಸೋ ಕಾಮ್ ಥ್ರೂ ಔಟ್ ದ ಅಲ್ಲೇನು ಎಷ್ಟು ಟೈಮ್ ಇದ್ವಲ್ಲ ನಾವು ಥ್ರೂ ಔಟ್ ಆರಾಮಾಗಿ ಸುಮ್ಮನೆ ಇದ್ದ. ಒಂದು ಆಮ್ಲೆಟ್ ತರಿಸ್ಬಿಟ್ಟಿದ್ವಿ. ಆಮ್ಲೆಟನ್ನು ಸುಮ್ಮನೆ ಬಾಡಿಗೆ ಒಂದು ತಿಂತಾ ಇದ್ದ. ಬೇಡ ಕನ್ನ ತಿಂತಾ ಸುಮ್ಮನೆ ಕೂತಿದ್ದ. ಡೇ ವೆಲ್ ಸ್ಪೆಂಟ್. ಈಗ ಹೋಗಿ ಅವನ್ನ ತಾಚಿ ಮಾಡಿಸ್ಬಿಡೋದು. ಆ್ಯಂಡ್ ತಾಚಿ ಮಾಡಿಸಿ ನಾನು ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅವುಗಳನ್ನು ಮಾಡಬೇಕು. ಸೊ ಆ್ಯಸ್ ಪ್ಲ್ಯಾಂಡ್ ಅನ್ನೋ ಥರ ಹೇಳ್ಬೋದು. ಲೈಕ್ ಅವನು ಚೆಂದ ಮಲ್ಕೊಂಡ, ಅವನು ಚೆಂದ ಇದ್ದ. ಹೊರಗಡೆ ಬಂದಾಗ ಹಾಗೆ ಅವನು ತುಂಬ ಚೆನ್ನಾಗಿರ್ತಾನೆ. ಎಲ್ಲರನ್ನೂ ನೋಡಿಕೊಂಡು ನಗ್ನಗ್ತಾ ಖುಷಿಯಾಗಿ ಅಲ್ಲೆಲ್ರಿಗೂ ಹಾಯ್ ಬಾಯ್ ಅಂತ ಹೇಳ್ಕೊಂಡು ಎಲ್ರಿಗೂ ಅಲ್ಲಿರೋರು ವೇಟರ್ಸ್ಗಳು ಎಲ್ರಿಗೂ ಮಾತಾಡಿಸ್ಕೊಂಡು ಆರಾಮಾಗಿದ್ದ ಅವನು. ಸೊ ಅದೊಂದು ಬೆನಿಫಿಟ್. ಆ್ಯಂಡ್ ನಾನು ಬೇಬಿ ಲೆಡ್ ವೀನಿಂಗ್ ಮಾಡೋದ್ರಿಂದ ಲೈಕ್ ಲಿಟಲ್ ಬಿಟ್ ಲೆಸ್ ಸ್ಪೈಸಿ ಇರೋವಂಥದ್ದು ಆಲ್ಮೋಸ್ಟ್ ಎಲ್ಲ ಫುಡ್ಸ್ಗಳು ವೆರೈಟಿಗಳು ಅವ್ನು ತಿಂತಾನೆ. ಸೊ ಹಾಗಾಗಿ ನಾನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಪ್ಯಾಕ್ ಮಾಡಬೇಕು, ಇದನ್ನು ತೊಗೊಂಡೋಗ್ಬೇಕು, ಆ ಥರ ಏನೂ ಇಲ್ಲ. ಯಾವುದು ಈಗ ಫ್ರೂಟ್ಸ್ ಸಿಕ್ಕರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಸಿಕ್ಕರೆ ವೆಜಿಟೇಬಲ್ಸ್, ಈಗ ಆಮ್ಲೆಟ್. ಸೊ ಹಂಗೆ ಯಾವ್ದು ಸಿಗುತ್ತೋ ಲೈಕ್ ಅದನ್ನು ತಿನ್ಕೊಂಡು ಆರಾಮಾಗಿರ್ತಾನೆ. ನಾವು ಸೋಫಾರ್ ಹೇಳ್ತಿದ್ದೀನಲ್ಲ, ಎಷ್ಟೊಂದು ಕಡೆ ಹೋಗಿದ್ದೀವಿ. ನಾನು ಯಾವತ್ತೂ ಒಂದು ಫುಡ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಯಾವತ್ತೂ ಪ್ಯಾಕ್ ಕೂಡ ಮಾಡಿಲ್ಲ. ಅಂದರೆ ಸುಮಾರು ರೀಲ್ಗಳು ನೋಡ್ತಿರ್ತೀನಿ ನಾನು,
ಲೈಕ್ ಈ ಪೌಡರ್ ಆ ಪೌಡರ್ ಇಷ್ಟು ಹತ್ತು ಡಬ್ಬಿ ಇಟ್ಕೊಂಡು ಹೋಗ್ತಾರೆ. ಹಾನೆಸ್ಟ್ಲಿ ಐ ನೆವರ್ ಡಿಡ್ ದ್ಯಾಟ್. ಸೊ ದಟ್ಸ್ ದ ಬೆನಿಫಿಟ್ ಆಫ್ ಬೇಬಿ ಲೆಡ್ ವಿನಿಂಗ್. ನಿಮಗೆ ಮುಂದೆ ಮೋಸ್ಟ್ಲಿ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಹೇಗೆ ಬೇಬಿ ಲೆಡ್ ವಿನಿಂಗ್ ಮಾಡೋದು, ಹೇಗೆ ಶುರು ಮಾಡಿದೆ ನಾನು ಅಂತ ಎಲ್ಲ. ಸೊ ಯಾ, ದಿಸ್ ವಾಸ್ ನ್ಯೂ ಇಯರ್ ಡೇ. ಸೊ ಈಗ ಟೈಮು 9 o'clock ಆಗಿದೆ. ನನ್ನ ಕಣ್ಣನ್ನು ಮಲಗಿಸಾಯಿತು. ಯಾಕೋ ಮಲಗ್ತಾ ಇರಲಿಲ್ಲ, ಅವನು ಸ್ವಲ್ಪ ಟೈಮ್ ತೊಗೊತಾ ಇದ್ದ. ತೊಡೆ ಮೇಲೆ ಹಾಕಿ ತಟ್ಟಿ ಮಲಗಿಸ್ಕೊಂಡೆ. ಬಿಕಾಸ್ ಅಲ್ಲಿ ಚೆನ್ನಾಗಿ ಊಟ ಮಾಡಿದ್ದ ಅವನು. ಸೊ ಹಾಗಾಗಿ ಒಂದು ಫೀಡ್ ತೊಗೊಳಕ್ಕೂ ರೆಡಿ ಇದ್ದಿಲ್ಲ, ಬರೀ ಆಟ ಆಡ್ತಾಯಿದ್ದ ಬೆಡ್ ಮೇಲೆ. ಅದಕ್ಕೆ ಇನ್ನೂ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಅವನಿಗೆ ತಟ್ಟಿ ಮಲಗಿಸ್ಬಿಟ್ಟೆ. ಇನ್ನು ಕೊನೆಯ ಒಂದು ಕೆಲಸ ಇದೆ, ಹಿಟ್ಟು ರುಬ್ಬೇಕು ನಾನು. ಹಿಟ್ಟು ರುಬ್ಬಿದ್ರೆ ನನ್ನ ಡೇ ಕಂಪ್ಲೀಟ್. ಸೊ ಇವತ್ತು ಡೇ ತುಂಬ ಚೆನ್ನಾಗಿ ಹೋಯಿತು. ಆ್ಯಸ್ ಎ ಫ್ಯಾಮಿಲಿ ಆಫ್ 3, ದ ಫಸ್ಟ್ ಟೈಮ್ ಫ್ಯಾಮಿಲಿ ಆಫ್ 3 ಇಯರ್ನ ಶುರು ಮಾಡಿರೋದು ನಾವು. ಆ್ಯಂಡ್ ಕಣ್ಣಂದು ಫಸ್ಟ್ ನ್ಯೂ ಇಯರ್ ಇದು. ಸೊ ಯಾ, ಚೆಂದ ಇತ್ತು. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ದ ಅವನು, ಅದೇ ಒಂದು ಖುಷಿ. ಸೊ ಡೇ ತುಂಬ ಚೆನ್ನಾಗೋಯ್ತು. ಸೊ ಯಾ, ಎಲ್ಲರಿಗೂ ನ್ಯೂ ಇಯರ್, ಹೊಸ ಎಂತ ಖುಷಿ ಎಲ್ಲ ಸಿಗಲಿ, ನೀವೇನೇನು ಅಂದ್ಕೊಂಡಿರೋದೆಲ್ಲ ಆಗಲಿ. ಆ್ಯಂಡ್ ಎಲ್ಲರೂ ಗೋಲ್ ಸೆಟ್ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾಗುವಂಥ ನೀವೇನೇನು ಮಾಡಬೇಕು ಅಂತ ಇದರ ಟು ಡೂ ಲಿಸ್ಟ್ ಬರ್ಕೊಳ್ಳಿ, ಅದನ್ನು ಅಚೀವ್ ಮಾಡೋದಕ್ಕೆ ಟ್ರೈ ಮಾಡಿ. ಐ ನೋ ನಾವು ಅಂದ್ಕೊಂಡಿರೋ ಎಲ್ಲದು ಆಗೋದಕ್ಕೆ ಸಾಧ್ಯ ಇಲ್ಲ. ಲೈಕ್ ಅದೇ ಅಲ್ವಾ ಲೈಫ್ ಅಂದರೆ, ನಾವು ಅಂದ್ಕೊಳ್ಳೋದು ಒಂದೇ, ಆಗೋದು ಒಂದೇ. ಬಟ್ ನಮ್ಮ ಪ್ರಯತ್ನನ ನಾವು ಬಿಡಬಾರ್ದು ಅದರಲ್ಲಿ. ಸೊ ಯಾ, ನಾನು ನನ್ನ ಗೋಲ್ ಬೋರ್ಡ್ನ ನಾನು ಮಾಡ್ಕೋಬೇಕು. ಇಷ್ಟೊತ್ತಿಗಾಗಲೇ ಮಾಡಬೇಕಿತ್ತು, ಬಟ್ ಇಟ್ಸ್ ಫೈನ್. ಸೊ ನನ್ನ ಗೋಲ್ ಬೋರ್ಡ್ನ ರೆಡಿ ಮಾಡಿಕೊಂಡು ಐ ವಿಲ್ ಟ್ರೈ ಟು ಅಚೀವ್ ದ್ಯಾಟ್ ಗೋಲ್ಸ್. ಹೆಂಗಿತ್ತು ಕಂದ ಡೇ ಇವತ್ತು? ತುಂಬ ಚೆನ್ನಾಗಿತ್ತು. ಎವ್ರಿ ಇಯರ್ ಆ್ಯಕ್ಚುಲಿ ಬರೀ ಅವ್ರ ಜೊತೆ ಹೊರಗಡೆ ಹೋಗೋಣ, ಇವ್ರ ಜೊತೆ ಹೊರಗಡೆ ಹೋಗೋಣ ಅಂತ ಹಂಗೆ ಮರಳೇ ಕೂರಂಗೆ ಆಗ್ತಿತ್ತು. ಕೊನೆಗೆ ಯಾವುದೋ ಬುಕ್ಕಿಂಗ್ ಸಿಗ್ದಂಗೆ ಎಲ್ಲ ಹೋಗೋಕ್ಕಾಗ್ದಂಗೆ. ಈ ಸಾರಿ ಕನ್ನ ಇದ್ದಾನೆ, ಹೋಗೋಕ್ಕಾಗತ್ತಾ ಅಂತ ಡೌಟಲ್ಲಿದ್ದರೂ ಕೂಡ ಇಲ್ಲ ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೋಗಿ ಚೆನ್ನಾಗಿ ಒಂದೊಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಬಂದ್ವಿ. ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಅವನು ಕೂಡ ತುಂಬ ಚೆನ್ನಾಗಿದೆ ಅವತ್ತು, ಅದು ಇನ್ನೂ ಖುಷಿ ಆಯಿತು. 2025 ರೋಲರ್ ಕೋಸ್ಟರು. ನಾನಲ್ಲಿ, ನೀನಿಲ್ಲಿ, ನೀನು ಬೇರೆ ಪ್ರೆಗ್ನೆಂಟು, ಆಮೇಲೆ ಪಾಪು ಆಯಿತು, ಮತ್ತು ನಾನು ಅಲ್ಲಿಗೆ ಹೋದೆ. ಇದೇ ಥರ ಏನೇನೋ ನಡೆದೋಯ್ತು. ತಲೆ ಕೆಟ್ಟೋಗಿತ್ತು ಆ್ಯಕ್ಚುಲಿ, ನಿಜ ಹೇಳಬೇಕು ಅಂದರೆ. ಡೌನ್ಸ್ ಅಂತ ಯಾವುದೂ ನಡೆದಿಲ್ಲ, ಎಲ್ಲ ಅಪ್ಪೇ ನಡೆದಿರೋದು. ನಾನು ಕೂಡ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಜಾಸ್ತಿ ಇತ್ತು, ಅದೆಲ್ಲ ಬೇಜಾರಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಫಾರಿನಲ್ಲಿದ್ದೆ, ಅದು ಕೂಡ ಒಳ್ಳೆ ಥಿಂಗು. ಆಮೇಲೆ ಜಾಬ್ ಚೇಂಜ್ ಮಾಡಿದೆ, ಅದು ಕೂಡ ಗುಡ್ ಥಿಂಗು. ಎಲ್ಲ ಇದೆ, ಆಲ್ ಗುಡ್. ಇಟ್ ವಾಸ್ ರಿಯಲಿ ಗುಡ್. ಥ್ಯಾಂಕ್ ಯು 2025. 2026 ಏನೂ ಇಲ್ಲ, ಇನ್ನೂ ಪ್ರೊಫೆಷ್ನಲಾಗಿ ಚೆನ್ನಾಗಿ ಬೆಳಿಬೇಕು, ಕಾರ್ ತೊಗೋಬೇಕು, ಮನೆ ತೊಗೋಬೇಕು. ದಟ್ಸ್ ಆಲ್. ದೋಸ್ ಆರ್ ಮೈ ಗೋಲ್ಸ್ ನೌ. I will also contribute to that goal. ಥ್ಯಾಂಕ್ ಯು. ಈ ಜಾನಿಂದ ನಾನು ನನ್ನ ವರ್ಕ್ನ ರೆಸ್ಯೂಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ನೋಡೋಣ, ಐ ಹ್ಯಾವ್ ಟು ಪ್ರಿಪೇರ್ ಫಾರ್ ದ್ಯಾಟ್. ಯಾ, ಲೆಟ್ಸ್ ಕಿಕ್ ಸ್ಟಾರ್ಟ್ 2026 ವಿತ್ ಡಬಲ್ ದ ಎನರ್ಜಿ. ಸೊ ಹೋಪ್ಸು ನೀವೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನಷ್ಟು ಮತ್ತಷ್ಟು ವ್ಲಾಗ್ಗಳನ್ನ ಮಾಡಿಕೊಂಡು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ. ಕೀಪ್ ವಾಚಿಂಗ್, ಕೀಪ್ ಲವಿಂಗ್. ಐ ಆಮ್ ಅರ್ಪಿತಾ ತೇಲ್ಕರ್, signing off. Bye-bye.